ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣ ಆಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ತನಿಖೆ ಚುರುಕುಗೊಂಡಿದೆ, ಇನ್ನೊಂದು ಕಡೆಗೆ ತಲೆದಂಡದ ಬಗ್ಗೆ ಮಾತನಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುಕೋಟಿ ಅಕ್ರಮದ ತನಿಖೆಗೆ ಸಿಬಿಐ ಇಳಿಯುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಿಬಿಐಗೆ ಈಗಾಗಲೇ ಯೂನಿಯನ್ ಬ್ಯಾಂಕ್ ದೂರನ್ನ ಸಲ್ಲಿಕೆ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ವಾಲ್ಮೀಕಿ ನಿಗಮದ ಖಾತೆಗಳಲ್ಲಿನ ಹಣ ದುರ್ಬಳಕೆ ಆಗಿದೆ. ಅಕ್ರಮ ಬೆಳಕಿಗೆ ಬಂದಾಗ ಬ್ಯಾಂಕ್ ತಕ್ಷಣವೇ ಎಚ್ಚೆತ್ತುಕೊಂಡಿದೆ ಅನ್ನುವಂತಹ ಮಾಧ್ಯಮ ಪ್ರಕಟಣೆಯನ್ನ ಯೂನಿಯನ್ ಬ್ಯಾಂಕ್ ಹೊರಡಿಸಿದೆ. 3 ಅಧಿಕಾರಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತು ಕೂಡ ಮಾಡಲಾಗಿದೆ. ಹಾಗೆ ಸಿಬಿಐ ಮೊರೆ ಕೂಡ ಹೋಗಲಾಗಿದೆ. ಅಲ್ಲಿಗೆ ಸಿಬಿಐ ಎಂಟ್ರಿ ಏನಾದ್ರೂ ಆದ್ರೆ ಕಹಾನಿ ಮೇಜರ್ ಟ್ವಿಸ್ಟ್ ಆದಂಗಂತೂ ಆಗ್ತಾ ಇದೆ. ಈ ಪ್ರಕರಣ ಬೆಳಕಿಗೆ ಬಂದಾಗ್ಲಿಂದ ಕೂಡ ಕೋಟಿ ಕೋಟಿ ಹಣದ ಟ್ರಾನ್ಸಾಕ್ಷನ್ 14ಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಮೂಡುವಂತಿತ್ತು. ಹಾಗೂ ಪ್ರಕರಣದ ಆಳ ಅಗಲ ನಾವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಡೆಪ್ತ್ ಅಲ್ಲಿ ಇದೆ ಅನ್ನೋ ಅನುಮಾನ ಇತ್ತು. ಈಗ ಈ ಪ್ರಕರಣದಲ್ಲಿ ಯೂನಿಯನ್ ಬ್ಯಾಂಕ್ ಸಿಬಿಐ ಮೊರೆ ಹೋಗಿರೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಸಾಮಾನ್ಯವಾಗಿ ಸಿಬಿಐ ಸೆಂಟ್ರಲ್ ಬ್ಯೂರೋಕ್ರಸಿಗೆ ರಾಜ್ಯಕ್ಕೆ ಎಂಟ್ರಿ ಆಗೋದು ಯಾವಾಗ ಅಂದ್ರೆ ರಾಜ್ಯ ಸರ್ಕಾರನೇ ಕೇಳ್ಕೊಂಡಾಗ, ಅಥವಾ ಈ ರೀತಿ ಫೈನಾನ್ಷಿಯಲ್ ಫ್ರಾಡ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳೇ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದಾಗ. ಸೊ ಇಡೀ ಈ ಹಗರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅನ್ನ ಹಾಗಾದ್ರೆ ಪಡೆದುಕೊಳ್ತಾ ಇದೆಯಾ ಈ ಪ್ರಕರಣ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಯೂನಿಯನ್ ಬ್ಯಾಂಕ್ ಹೊರಡಿಸಿರುವಂತಹ ಮಾಧ್ಯಮ ಪ್ರಕಟಣೆ ಅಂಥದ್ದೊಂದು ಎಂಟ್ರಿಯ ಬಗ್ಗೆ ಮುನ್ಸೂಚನೆಯನ್ನಂತೂ ಕೊಡ್ತಾ ಇದೆ ಬಹಳ ಸ್ಪಷ್ಟವಾಗಿ. ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿನಿತ್ಯ ಕೂಡ ಒಂದೊಂದು ಮೇಜರ್ ಟ್ವಿಸ್ಟ್ಗಳನ್ನ ನೋಡ್ತಾ ಇದ್ವಿ. ತೆಲಂಗಾಣದ ಚುನಾವಣೆ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. 14ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳಲ್ಲಿ 1 ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿದೆ. MD ಕ್ಲಿಯರೆನ್ಸ್ ಇಲ್ಲ, ಅಕೌಂಟ್ ಓಪನ್ ಮಾಡಿಸಿದ್ಯಾರು, ಹೆಂಗ್ ಇಷ್ಟೊಂದು ಟ್ರಾನ್ಸಾಕ್ಷನ್ ಆಯಿತು. ಮತ್ತು ಬಿಜೆಪಿಯ ನಾಯಕರಂತೂ ಪದೇ ಪದೇ ಕೆಲವೊಂದಷ್ಟು ಫೋಟೋಗಳನ್ನ ರಿವೀಲ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ರು. ನಾಗೇಂದ್ರ ಅವ್ರ ಜೊತೆಗೆ ಅವರ ಆಪ್ತ ನಾಗರಾಜ್ ಅವರು ಇದ್ದಿದ್ದಂತಹ ವಿಚಾರ, ಡೆತ್ ನೋಟ್ ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತೆಲ್ಲ ಇದ್ದಿದ್ದ ವಿಚಾರ ಎಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗೆ ಉಳಿತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಬಯಸಿದ್ರೆ ಸಿಬಿಐ ಎಂಟ್ರಿ ಆಗೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಬಟ್ ಇಲ್ಲಿ ಯೂನಿಯನ್ ಬ್ಯಾಂಕ್ಗೆ ಸಿಬಿಐ ಮೊರೆ ಹೋಗಿರೋದ್ರಿಂದ ಸಿಬಿಐ ಎಂಟ್ರಿ ಆಗೋದು ನಿಶ್ಚಿತನ? ಆ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಯೂನಿಯನ್ ಬ್ಯಾಂಕ್ ಖಾತೆಗಳಲ್ಲಿ ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆ ಏನಿತ್ತು ಅದರಲ್ಲಿ ಎಲ್ಲೋ ಒಂದು ಕಡೆ 84 ಕೋಟಿ 87 ಕೋಟಿ ಅಂತ ಆರಂಭದಲ್ಲಿ ಹೇಳ್ತಾ ಇದ್ರು. ಈಗ ಅದು 94 ಕೋಟಿ ಒಂದು ಇದರಲ್ಲಿ ಅಕ್ರಮ ವರ್ಗಾವಣೆ ಆಗಿದೆ ಅಂತಲೂ ಕೂಡ ಕ್ರಾಸ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಈಗಾಗಲೇ ಆ ಒಂದು ಯೂನಿಯನ್ ಬ್ಯಾಂಕು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಈಗಾಗಲೇ ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡಿದೆ. ಅದರ ಜೊತೆಗೆ ಸಿಬಿಐಗೂ ಕೂಡ ದೂರು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ವಂಚನೆ ಅಕ್ರಮ ಪ್ರಕರಣ ಏನಿದೆ ಈಗಾಗಲೇ ಅದು ನಮ್ಮ ಗಮನಕ್ಕೆ ಬಂದಿದೆ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ 3 ಅಧಿಕಾರಿಗಳನ್ನ ಯೂನಿಯನ್ ಬ್ಯಾಂಕ್ ಶಾಖೆ 3 ಶಾಖೆಗಳ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ವಿಚಾರವನ್ನು ಕೂಡ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಸಿಬಿಐಗೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಡ್ತೇವೆ, ನಾವು ಪಾರದರ್ಶಕವಾಗಿ ಇರ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಪ್ರೆಸ್ ರಿಲೀಸಲ್ಲೂ ಸಂದರ್ಭದಲ್ಲೂ ಕೂಡ ಒಂದು ಸಿಬಿಐ ವಿಚಾರವಾಗಿ ಸ್ಪಷ್ಟಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಬಿಐ ಯಾವ ರೀತಿ ಆ ಒಂದು ದೂರನ್ನು ರಿಸೀವ್ ಮಾಡಿಕೊಳ್ಳುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ CID ಕೊಟ್ಟಿರ್ತಕ್ಕಂಥ ತನಿಖೆಯನ್ನು ಎಲ್ಲೋ ಒಂದು ಕಡೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳುತ್ತೆ ಸಿಬಿಐ ಅನ್ನೋದು ಕೂಡ. ಯಾಕೆಂದರೆ ಈ ಬ್ಯಾಂಕ್ ವಿಚಾರವಾಗಿ ಒಂದು ರೀತಿಯಲ್ಲಿ ಸಿಬಿಐ ದೂರನ್ನು ಸ್ವೀಕಾರ ಮಾಡೋದಕ್ಕೆ ಕೂಡ ಬೇರೆ ಬೇರೆ ರೀತಿಯ ನಿಯಮಾವಳಿಗಳಿದೆ. ಹಾಗಾಗಿ ಆ ನಿಯಮಾವಳಿ ಪ್ರಕಾರವೇ ಈಗಾಗಲೇ ದೂರು ಸ್ವೀಕಾರ ಮಾಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಸಚಿವ ನಾಗೇಂದ್ರ ಮೇಲೆ ಒಂದು ರೀತಿಯಲ್ಲಿ ತೂಗುಗತಿ ಇದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಿನ್ನೆಯಿಂದನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಂದ ಕೂಡ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಒಂದು ವೇಳೆ ಏನಾದರೂ ಸಿಬಿಐ ಒಂದು ರೀತಿಯಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದಾದರೆ ಖಂಡಿತವಾಗಿ ಕೂಡ ಅದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಯೂನಿಯನ್ ಬ್ಯಾಂಕ್ ಮಾತ್ರ ಅಕ್ರಮ ಆಗಿರ್ತಕ್ಕಂಥದ್ದು, ವಂಚನೆ ಆಗಿರ್ತಕ್ಕಂಥದ್ದು ಸತ್ಯ ಅನ್ನೋದನ್ನು ಕೂಡ ಈಗಾಗಲೇ ಅವರು ಒಪ್ಕೊಂಡಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ತನಿಖೆಯಿಂದ ಹೊರಬರುತ್ತೆ, ಯಾರೆಲ್ಲ ಶಾಮೀಲಾಗಿದೆ ಅನ್ನೋದು ಕೂಡ ಆ ಒಂದು ತನಿಖೆಯಿಂದ ಹೊರಗಡೆ ಬರಬೇಕಾಗತ್ತೆ ಮಮತಾ. ಒಟ್ಟಿನಲ್ಲಿ ಅಕ್ರಮ ಎಸಗಿದ್ದವರಿಗೆ ಈಗ ಎದೆಯಲ್ಲಿ ನಡುಕ ಶುರುವಾಗ್ತಾ ಇರುವಂತಹ ವಿಚಾರ. ಬಿಕಾಸ್ ಕಹಾನಿ ಮೇಜರ್ ಟ್ವಿಸ್ಟ್ ಅನ್ನೋ ರೀತಿ ಸಿಬಿಐ ಎಂಟ್ರಿ ಬಗ್ಗೆ ಪ್ರಸ್ತಾಪ.